ಹಲೋ ನೀರಿಗಾಗಿ ಹೋರಾಟ ನಮ್ಮ ನೀರು ನಮ್ಮ ಹಕ್ಕು ನಮ್ಮ ನೀರು ನಮ್ಮ ಹಕ್ಕು ನಮ್ಮ ನೀರು ನಮ್ಮ ಹಕ್ಕು ನಮ್ಮ ನೀರು ನಮ್ಮ ಹಕ್ಕು ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್ ಎಲ್ಲಿವರೆಗೆ ಹೋರಾಟ ಗೆಲ್ಲುವರೆಗೆ ಹೋರಾಟ ಹಕ್ಕಕ್ಕಾಗಿ ಹೋರಾಟ ನೀರಿಗಾಗಿ ಹೋರಾಟ ನಮ್ಮ ನೀರು ನಮ್ಮ ಹಕ್ಕು ನಮ್ಮ ಹಕ್ಕು ಜೈ ಕಿಸಾನ್ ಜೈ ಕಿಸಾನ್ ಅನಧಿಕೃತವಾಗಿ ನೀರು ಬಿಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ನಮ್ಮ ಹಕ್ಕು ನಮ್ಮ ನೀರು ನಮ್ಮ ಹಕ್ಕು ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್ ನೀರು ಕಳ್ಳರಿಗೆ ಧಿಕ್ಕಾರ ಧಿಕ್ಕಾರ ನೀರು ಕಳ್ಳರಿಗೆ ಧಿಕ್ಕಾರ ಧಿಕ್ಕಾರ ನೀರು ಕಳ್ಳರಿಗೆ ಧಿಕ್ಕಾರ ಧಿಕ್ಕಾರ ಆಗಲಿ ನೀರನ್ನ ತಡೆ ಮಾಡುವಂತ ಜಿಲ್ಲಾಡಳಿತಕ್ಕೆ ಧಿಕ್ಕಾರ ಧಿಕ್ಕಾರ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಧಿಕ್ಕಾರ 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 ನೀರು ಸರಬರಾಜು ಮಾಡುವ ಬೆಳಗಾವಿ ಜಿಲ್ಲಾಡಳಿತಕ್ಕೆ ಧಿಕ್ಕಾರ ಧಿಕ್ಕಾರ ಏನೇ ಬರಲಿ ಎಲ್ಲಿವರೆಗೂ ಹೋರಾಟ ಗೆಲ್ಲುವರೆಗೆ ಹೋರಾಟ ಬೆಳಗಾವಿಯ ನಾಚಿಕೆಗೇಡು ಜಿಲ್ಲಾಡಳಿತಕ್ಕೆ ಧಿಕ್ಕಾರ ಧಿಕ್ಕಾರ ನಾಚಿಕೆಗೇಡು ಬೆಳಗಾವಿ ಜಿಲ್ಲಾಡಳಿತಕ್ಕೆ ಧಿಕ್ಕಾರ ಧಿಕ್ಕಾರ ಅನಧಿಕೃತವಾಗಿ ಧಾರವಾಡಕ್ಕೆ ನೀರು ಸರಬರಾಜು ಮಾಡಲು ಹೊರಟಿರುವ ಜಿಲ್ಲಾಡಳಿತಕ್ಕೆ ಧಿಕ್ಕಾರ ಧಿಕ್ಕಾರ ಬೆಳಗಾವಿಯ ಜಿಲ್ಲಾಡಳಿತಕ್ಕೆ ಧಿಕ್ಕಾರ ಧಿಕ್ಕಾರ ಏನೇ ಬರಲಿ ಒಗ್ಗಟ್ಟಿರಲಿ ಎಲ್ಲಿವರೆಗೂ ಹೋರಾಟ ಗೆಲ್ಲುವರೆಗೆ ಹೋರಾಟ ಯಾತಕ್ಕಾಗಿ ಹೋರಾಟ ನೀರಿಗಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ನೀರಿಗಾಗಿ ಹೋರಾಟ ನೀರು ಕಳ್ಳ ಜಿಲ್ಲಾಡಳಿತಕ್ಕೆ ನೀರು ಕಳ್ಳ ಆಡಳಿತ ಜಿಲ್ಲಾಧಿಕಾರಕ್ಕೆ ಯಾತಕ್ಕಾಗಿ ಹೋರಾಟ ನೀರಿಗಾಗಿ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಎಷ್ಟು 20 ಬರೋದ ನನಗೆ ಹೇಳಿ ಎಷ್ಟು 20 ಬಂದು ಹೋಗೋದು 24 ವಾಟ್ ನಮ್ಮ ಹಕ್ಕು ನಮ್ಮ ಹಕ್ಕು ಬೇಕು ನ್ಯಾಯ ಬೇಕು ಬೇಕು ನ್ಯಾಯ ಬೇಕು ए हवालदार हवालदार इधर 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 हाँ आरसी ऑफिस गाड़ी तेरे यार पुलिस सर
ಏನೇ ಬರಲಿ ಎಲ್ಲಿವರೆಗೆ ಹೋರಾಟ ಏನೇ ಬರಲಿ ಎಲ್ಲಿವರೆಗೆ ಹೋರಾಟ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಕರೆ ಮುಂದೆ ನ್ಯಾಯಕ್ಕಾಗಿ ಹೋರಾಟ ಓನ್ಲಿ ಮೀಡಿಯಾ ಓನ್ಲಿ ಮೀಡಿಯಾ ಅಲ್ಲಿ ನೀರಿಲ್ಲ ಕಡೆ ಹಳ್ಳಿಗಳಿಗೆ ಧಾರವಾಡಕ್ಕೆ ದಿಲ್ಲಿಗೆ ನೀರು ಆಮೇಲೆ ನಮ್ದ ಹೋದವಲ್ಲ ಎಲ್ಲಿ ನೀರು ಹೋಗಿಲ್ಲ ನೀರು ಧಾರವಾಡ ಹುಬ್ಬಳ್ಳಿಗೆ ನೀರು ಹೋಯ್ತಾರೆ ನೋಡ್ರಿ ನೋಡ್ರಿ ಒಂದು ಮಾಡಬೇಡ್ರಿ ಯಾರು ಸರ್ ಬೆಳಗಾವದಲ್ಲಿ ಸರ್ ಕುಡಿಯಲು ಏಪ್ರಿಲ್ ಮತ್ತು ಮೇದಲ್ಲಿ 8-10 ದಿವಸಕ್ಕೊಮ್ಮೆ ನೀರು ಬಿಡ್ತಾರ ಬೆಳಗಾವದಲ್ಲಿ. ಅದಕ್ಕಾಗಿ ಬೆಳಗಾವದಲ್ಲಿ ಇಂಡಸ್ಟ್ರೀಸ್ಗಳು ಬಂದಾಗ್ಯಾವ, ಬನಗಾವದಾಗ ಇಂಡಸ್ಟ್ರೀಸ್ ಎಲ್ಲ ಬಂದಾಗ್ಯಾವ, ಇಲ್ಲಿ ಉದ್ಯಮ ಭಾಗದಾಗ ಇಂಡಸ್ಟ್ರೀಸ್ ಎಲ್ಲ ಬಂದಾಗ್ಯಾವ ಕಾಸ್ ಆಫ್ ಶಾರ್ಟೇಜ್ ವಾಟರ್. ಅದಕ್ಕಾಗಿ ದಯಮಾಡಿ ಇವತ್ತು ನಮಗೆ ಇಡೀ ಜಿಲ್ಲಾ ಆಡಳಿತಕ್ಕೆ ಗೊತ್ತಿಲ್ಲ ಅಂತ ಹೇಳಕತ್ತಾರ, ಆಮೇಲೆ ಯಾವ್ರಿಗೆ ಲೀಡರ್ಗಳಿಗೆ ಗೊತ್ತಿಲ್ಲ ಅಂತ ಹೇಳಕತ್ತಾರ. ಬೆಳಗಾವದಲ್ಲಿ ಇಂಥ ಪರಿಸ್ಥಿತಿ 24x24x7 ವಾಟರ್ ಸಪ್ಲೈ ಮಾಡ್ತಾರೆ ಅಂತ ಹೇಳಿರು, ನೀರು ಎಲ್ಲಿ ಇಲ್ಲ. ಅದಕ್ಕಾಗಿ ದಯಮಾಡಿ ನೀವು ಹುಬ್ಳಿ ಧಾರವಾಡ ಬೆಳಗಾವದಲ್ಲಿ ಸ್ವಾಮಿ ಯಾರಿಗೂ ರಾಜಕೀಯ ಧ್ವನಿ ಇಲ್ಲ ಆಗ್ಯದ. ಅದಕ್ಕಾಗಿ ಬೆಳಗಾವದಲ್ಲಿ ಬಹಳ ಅನ್ಯಾಯ ಆಗಕತ್ತದ. 50-60 ಆಫೀಸ್ಗಳೆಲ್ಲ ಹುಬ್ಳಿ ಧಾರವಾಡಕ್ಕೆ ಹೋದ್ವು, A to Z ಎಲ್ಲ ಹುಬ್ಳಿ ಧಾರವಾಡಕ್ಕೆ ಹೋದ್ವು. ಅದಕ್ಕೆ ಕುಡಿ ನೀರು ಕೂಡ ಹುಬ್ಳಿ ಧಾರವಾಡ ಇಂಡಸ್ಟ್ರೀಸ್ ಕೊಡಕತ್ತಾರ. ಅದಕ್ಕಾಗಿ ದಯಮಾಡಿ ಹುಬ್ಳಿ ಧಾರವಾಡ ಮೇಲೆ ಬಹಳ ಪ್ರೀತಿ ಯಾರು ಬೆಳಗಾವಿ ಜಿಲ್ಲಾದವ್ರಿಗೆ ಇದ್ರ ಅಲ್ಲ, ಒಂದ್ ನಿಮಿಷ, ಹುಬ್ಳಿ ಧಾರವಾಡದವ್ರ ಮೇಲೆ ಬೆಳಗಾವದವ್ರಿಗೆ ಬಹಳ ಪ್ರೀತಿ ಇತ್ತಂದ್ರೆ ಸ್ವಾಮಿ ಬೆಳಗಾವದವ್ರು ಎಲ್ಲಾ ರಾಜಕೀಯ ಮುಖಂಡರು ಮಾದಾಯಿ ನದಿ ಚಾಲು ಮಾಡಿಸ್ರಿ, ಮಾದಾಯಿ ನದಿ ಚಾಲು ಮಾಡಿಸಿ ಅವ್ರು ನೀರು ಕೊಡ್ರಿ. ಆದ್ರೆ ದಯಮಾಡಿ ನಮ್ಮ ಹಿಡಕಲ್ ಡ್ಯಾಮದ ನೀರು ಯಾವ ಪರಿಸ್ಥಿತಿ ಒಳಗೆ ಹುಬ್ಳಿ ಧಾರವಾಡಕ್ಕೆ ಕೊಡ್ತಕ್ಕದಲ್ಲ. ಅಕಸ್ಮಾತ್ ಕೊಟ್ಟದ ಆದ್ರೆ ಇದು ಉಗ್ರ ಪ್ರತಿಭಟನೆ ಆಗ್ತದೆ ಅಂತ ನಾವು ಹೇಳ್ಬೇಕು. ಜಿಲ್ಲೆ ಬೆಳಗಾವಿ ನಾಗರಿಕರ ವತಿಯಿಂದ ಸಂಘ ಸಂಸ್ಥೆಗಳ ವತಿಯಿಂದ ಎಲ್ಲರೂ ಕೂಡ ಈ ಕಡೆ ಮನವಿ ಸಲ್ಲಿಸ್ತಾ ಇದ್ದೀವಿ ಸರ್.
ಮಾನ್ಯ ಪ್ರಾದೇಶಿಕ ಆಯುಕ್ತರು ಬೆಳಗಾವಿ ಜಿಲ್ಲೆ ಬೆಳಗಾವಿ ರಾಜ ಲಕ್ಷ್ಮಣಗೌಡ ಜಲಾಶಯದಿಂದ ಅನಧಿಕೃತವಾಗಿ ಹುಬ್ಬಳ್ಳಿ ಧಾರವಾಡ ಕೈಗಾರಿಕಾ ವಲಯಕ್ಕೆ ನೀರು ಸರಬರಾಜು ಮಾಡುವುದನ್ನು ಕಡಿತಗೊಳಿಸುವುದು. ಮಾನ್ಯರೇ, ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಮಾನ್ಯವರಲ್ಲಿ ಗೌರವಪೂರ್ವಕವಾಗಿ ಸಾದರಪಡಿಸುವುದೇನೆಂದರೆ, ಬೆಳಗಾವಿ ಕರ್ನಾಟಕದಲ್ಲಿ ಅತಿ ದೊಡ್ಡ ಜಿಲ್ಲೆಯಾಗಿದ್ದು ಬೆಳಗಾವಿ ನಗರವು ಕರ್ನಾಟಕದ 2ನೇ ರಾಜಧಾನಿಯಾಗಿ ಗುರುತಿಸಿದ್ದು ಕರ್ನಾಟಕ, ಮಹಾರಾಷ್ಟ್ರ ಹಾಗೂ ಗೋವಾ ರಾಜ್ಯಗಳನ್ನು ಸಂಪರ್ಕಿಸುವ ಕೇಂದ್ರವಾಗಿದೆ. ಸರ್ಕಾರದ ಮಹತ್ವಾಕಾಂಕ್ಷಿ ಉದ್ದೇಶದೊಂದಿಗೆ ಬೆಳಗಾವಿಯಲ್ಲಿ ಸುವರ್ಣಸೌಧವನ್ನು ನಿರ್ಮಿಸಿ ಕಾರ್ಯಾರಂಭ ಮಾಡಲಾಗಿದ್ದು ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಬೆಳಗಾವಿ ನಗರ 2ನೇ ರಾಜಧಾನಿಯಾಗಿ ಗುರುತಿಸಲ್ಪಟ್ಟಿದೆ. ಬೆಳಗಾವಿ ಸ್ವಾತಂತ್ರ್ಯ ಪೂರ್ವದಿಂದಲೂ ವಿಭಾಗೀಯ ಕೇಂದ್ರವಾಗಿ ಗುರುತಿಸಲ್ಪಟ್ಟಿದೆ. ಬೆಳಗಾವಿ ಸಮಶೀತೋಷ್ಣ ಹವಾಮಾನದಿಂದ ಪ್ರಸಿದ್ಧವಾಗಿರುತ್ತದೆ. ಬೆಳಗಾವಿಯಲ್ಲಿ ಬೃಹತ್ ಪ್ರಮಾಣದ ಕೈಗಾರಿಕೆಗಳಿದ್ದು ಭಾರತೀಯ ಭೂಸೇನೆಯ ಘಟಕ, ವಾಯುಸೇನೆಯ ಘಟಕಗಳಿರುತ್ತವೆ. ಕರ್ನಾಟಕದ ಏಕೀಕರಣ ನಂತರ ಬೆಳಗಾವಿ ವಿಭಾಗೀಯ ಕೇಂದ್ರವಾಗಿ ಬಹುಪಾಲು ವಿಭಾಗೀಯ ಕೇಂದ್ರ ಕಚೇರಿಗಳನ್ನು ಒಳಗೊಂಡಿರುತ್ತದೆ. ಬೆಳಗಾವಿ ಮಹಾನಗರ ಜನತೆಯ ಕುಡಿಯುವ ನೀರಿನ ಸಲುವಾಗಿ ಇದ್ದ ರಕ್ಕಸಕೊಪ್ಪ ಜಲಾಶಯ ನೀರು ಸಾಕಾಗಷ್ಟು ಪ್ರಮಾಣದಲ್ಲಿ ಲಭ್ಯವಿಲ್ಲದೆ ಇರುವ ಅಂಶವನ್ನು ಮನಗೊಂಡು ಆಗಿನ ಕರ್ನಾಟಕದ ಮಹಾನ್ ಮುಖ್ಯಮಂತ್ರಿಗಳಾದ ಗೌರವಾನ್ವಿತ ಬಂಗಾರಪ್ಪನವರ ಆಸೆಯಂತೆ ಬೆಳಗಾವಿ ನಗರಕ್ಕೆ ರಾಜ ಲಕ್ಷ್ಮಣಗೌಡ ಜಲಾಶಯ ಹಿಡಕಲ್ದಿಂದ ಕುಡಿಯುವ ನೀರು ಪೂರೈಸುವ ಯೋಜನೆ ಅನುಷ್ಠಾನಗೊಳಿಸಿ ನೀರಿನ ಬವಣೆ ತಪ್ಪಿಸಲು ಪ್ರಯತ್ನಿಸಿದರು. ತರುವಾಯ ನಗರವು ದಿನದಿಂದ ದಿನಕ್ಕೆ ಬೆಳವಣಿಗೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಬೆಳೆಯುತ್ತಿದೆ. ಅದೇ ರೀತಿ ಜನಸಂಖ್ಯೆ ಕೂಡ ಅತಿ ಹೆಚ್ಚಾಗುತ್ತಿದೆ. ಹೀಗಿರುವಾಗ ನೀರಿನ ಪೂರೈಕೆಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಪೂರೈಕೆ ಮಾಡೋದನ್ನು ಉದ್ದೇಶಪೂರ್ವಕವಾಗಿ ನೀರನ್ನು ಸರಬರಾಜು ಮಾಡದೆ ಸಾರ್ವಜನಿಕರಿಗೆ ಸಂಕಷ್ಟವನ್ನು ತಂದೊಡ್ಡುತ್ತಿದ್ದಾರೆ. ಇದು ಸಾರ್ವಜನಿಕರಿಗೆ ನುಂಗಲಾರದ ತುಪ್ಪಾಗಿದೆ. ಕಾರಣ ಕೂಡಲೇ ಸಮಯಕ್ಕೆ ಸರಿಯಾಗಿ ನೀರನ್ನು ಪೂರೈಕೆ ಮಾಡೋದನ್ನು ಸಂಬಂಧಪಟ್ಟವರಿಗೆ ಆದೇಶಿಸಬೇಕೆಂದು ಸಾರ್ವಜನಿಕ ಮನವಿ ಇರುತ್ತದೆ. ಬೆಳಗಾವಿ ಮಲೆನಾಡಿನ ಭಾಗವಾಗಿದ್ದರೂ ಸಹಿತ ಬಹುಪಾಲು ಬೆಳಗಾವಿ ನಗರದ ಹೊಸ ಬಡಾವಣೆಗಳಲ್ಲಿ ವಾರದಲ್ಲಿ 1 ರಿಂದ 2 ಬಾರಿ ನೀರು ಪೂರೈಸಲು ಸಹಿತ ಸಾಹಸ ಮಾಡಬೇಕಾಗಿದೆ. 24x7 ನೀರು ಸರಬರಾಜು ಪ್ರಾಯೋಗಿಕ ಪರೀಕ್ಷೆ ಯಶಸ್ವಿಯಾಗಿದ್ದರೂ ಸಹಿತ ನಗರಕ್ಕೆ ಸಂಪೂರ್ಣ ನೀರು ಸರಬರಾಜು ಮಾಡುವ ಸರ್ಕಾರದ 24x7 ಯೋಜನೆ ಕಾರ್ಯಾರಂಭ ಮಾಡದೆ ಇರುವುದು ಸಂಬಂಧಪಟ್ಟ ಅಧಿಕಾರಿಗಳು ನಿರ್ಲಕ್ಷ್ಯತನ ಮಾಡಿರುತ್ತಾರೆ. ವಸ್ತುಸ್ಥಿತಿ ಹೀಗಿರಲು ಸ್ಥಳೀಯ ಸಂಸ್ಥೆಯ ಸಹಮತಿ ಪಡೆಯದೆ ಜಿಲ್ಲಾ ಅಧಿಕಾರಿಗಳ ಗಮನಕ್ಕೆ ತರದೆ ಬೆಳಗಾವಿ ನೀರು ಪೂರೈಸಲಾಗದ ಜಲಮಂಡಳಿಯ ಅಧಿಕಾರಿಗಳು ಹುಬ್ಬಳ್ಳಿ ಧಾರವಾಡ ಕೈಗಾರಿಕಾ ವಲಯಕ್ಕೆ ನೀರು ಸರಬರಾಜು ಮಾಡುವ ಕುರಿತಂತೆ ಯೋಜನೆಯನ್ನು ಕದ್ದು ಮುಚ್ಚಿ ಕೈಗೊಂಡಿರುವುದು ಪಾರದರ್ಶಕ ಆಡಳಿತ ಮಂಡಳಿಯ ಮರೀಚಿಕೆಯಾಗಿದೆ. ಬೆಳಗಾವಿ ಪ್ರಮುಖ ಜನಪ್ರತಿನಿಧಿಗಳು ಅಧಿಕಾರಿಗಳ ಗಮನಕ್ಕೆ ತರದೆ ಬೆಳಗಾವಿ ಸಮರ್ಪಕ ನೀರು ಪೂರೈಸಲು ವ್ಯತ್ಯಯ ಮಾಡಿರುತ್ತಾರೆ. ಹಿಡಕಲ್ ಜಲಾಶಯವು ನಗರದ ಸಾರ್ವಜನಿಕರಿಗೆ ನೀರನ್ನು ಕುಡಿಯಲು ಪೂರೈಸದೆ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಕೈಗಾರಿಕಾ ವಲಯಕ್ಕೆ ನೀರು ಸರಬರಾಜು ಮಾಡುವ ಯೋಜನೆ ಕೈಗೊಂಡಿರುವುದು ಧಾರವಾಡ ಕೈಗಾರಿಕಾ ಪ್ರದೇಶಕ್ಕೆ ಕೊಟ್ಟಿದ್ದೇ ಆದರೆ ಬೆಳಗಾವಿ ನಗರದಲ್ಲಿ ಉಗ್ರವಾದ ಹೋರಾಟ ಕೈಗೊಳ್ಳಲಾಗುವುದು ತಿಳಿಯಿರಿ. ಅದಕ್ಕಾಗಿ ಸದರಿ ಯೋಜನೆಯನ್ನು ಕೂಡಲೇ ನಿಲ್ಲಿಸಬೇಕು ಮತ್ತು ಬೆಳಗಾವಿ ಜಿಲ್ಲೆಯ ಜನತೆಗೆ ನ್ಯಾಯ ಒದಗಿಸಿಕೊಡಬೇಕೆಂದು ವಿನಂತಿ ಪೂರ್ವಕವಾಗಿ ಕೇಳುತ್ತಿದ್ದೇವೆ. ಧನ್ಯವಾದಗಳೊಂದಿಗೆ ನಮ್ಮ ನೀರು ಬೇರೆ ಬೇರೆ ರಾಜಕಾರಣಿಗಳು ಬೇರೆ ಬೇರೆ ಸ್ಟೇಟ್ಮೆಂಟ್ ಕೊಟ್ಟಾಗ ನಮಗೆ ಗೊತ್ತಿಲ್ಲ ಅಂತಾರೆ. ನಮಗೂ ಸಹ ನಿಮಗೆ ಗೊತ್ತಾಗ್ತಾರೆ. ಕಾಂಟ್ರವರ್ಸಿ ಭಾಳ ಐತೆ, ಅಂಬಿಗ್ಯೂಟಿ ಐತೆ. ಅದಕ್ಕೆ ಕ್ಲಾರಿಫಿಕೇಶನ್ ನಮಗೆ ಉತ್ತರ ಕೊಡಿ. ಏನಿದೆ ಸ್ಟೇಟಸ್? ಅದನ್ನು ನಾವು ಸಾಧ್ಯವಾದರೆ ಏನು ಸ್ಟೇಟಸ್ ಅದೇ ನಿಮ್ಮ ಅಭಿಪ್ರಾಯ ಏನು? ನಮಗೇನು ಉತ್ತರ ಕೊಡ್ಬೋದು ಮಾಡಿರಿ. ಆ ಸ್ಟೇಟಸ್ ನಮಗೆ ಕೊಡದ ಹೋದ್ರೆ ಒಂದು ಎಲ್ಲ MLAಗಳು, ಎಲ್ಲ ಆಫೀಸರ್ಗಳು, ಎಲ್ಲ ಎಲ್ಲರೂ ಕರೆದು ಒಂದು ಮೀಟಿಂಗ್ ಮಾಡಿ ಇದು ಏನದ ಆಲ್ರೆಡಿ ನಮ್ದು ವಿರೋಧ ಇಲ್ಲ. ಮೊದಲೇ ತಂದ್ರ ಉತ್ತರ ಕರ್ನಾಟಕ ಅಭಿವೃದ್ಧಿಗೆ ನಮ್ದು ಯಾರ್ದು ವಿರೋಧ ಇಲ್ಲ. ಅದ್ರ ನೀರು ಆಲ್ರೆಡಿ ಈಗ ನಮ್ದು ನವಿಲ್ ತೀರ್ತಾರೆ ನೀರು ಕುಡಿಯಕ್ಕೆ ಹೊಂಟದಾರೆ ಮಣ್ಣೆದು. ಆಮೇಲೆ ಹಿಡಕಲ್ ಜಲಾಶಯದಿಂದ ಒಯ್ಯಕ್ಕೆ 100 ಕಿಲೋಮೀಟ್ರ್ ಅದಕ್ಕಿಂತ ಜಾಸ್ತಿ ಒಯ್ಯಾಕತ್ತಿರ್ತಾವೆ. ಈ ಭಾಗ ಕ್ಯಾಚ್ಮೆಂಟ್ ಏರಿಯಾ ಸಾಕಷ್ಟು ಅದ. ಅನೇಕ ಮೂಲಗಳು ಅದಾವ್ರಿ ಇಲ್ಲಿಂದ ನೀರು ತರುವಂಥವು ಸೋರ್ಸ್ ಹೆಚ್ಚು, ನೀರಿನ ವಾಟರ್ ಸೋರ್ಸ್ ಹೆಚ್ಚು ಮಾಡ್ಕೊಳ್ಳೋಂಥ ಅನೇಕ ವ್ಯವಸ್ಥಿತವಾದಂಥ ಈ ನಮ್ಮ ಭಾಗ ಐತ್ರಿ. ಇವತ್ತು ಅಲ್ಲೇ ಕಪ್ಪತ್ ಗುಡ್ಡ ಅದಾರೆ. ಕಪ್ಪತ್ ಗುಡ್ಡ ಬೆಂಜಾಳು ಸಮೀಪ ಆಗ್ತವ್ರ ಬೇರೆ ಬೇರೆ ಅದಾವೆ. ಇವತ್ತು ಇಲ್ಲಿಂದ ನೀರು ಹೋದ್ರೆ ಅಗ್ರಿಕಲ್ಚರ್ಗೂ ಕಡಿಮೆ ಆಗ್ತಾರೆ. ಇದ್ರೊಳಗೆ 20 TMC ನೀರು ಇಲ್ದಂಗಣ ರೀ. ಇವತ್ತು ಬಿಗ್ ಜೀರೋ ಇದ್ರೊಳಗೆ 50-51 TMC ಒಳಗೆ ಬೇರೆ ಬೇರೆ ಮೂಲದಿಂದ ಮಾಡಿದಾಗ ಹೆಂಗಾಗತ್ತೆ ಅಂದ್ರೆ 4 TMC ಮಣ್ಣು ಅದಾರೆ. ಇವತ್ತು 4 TMC ಹುಬ್ಳಿ ಧಾರವಾಡಕ್ಕೆ ಹೋಯ್ತು. ಇವತ್ತು ಅನ್ನತ್ತಾರ. ಇವತ್ತು ನೀವು ಹೇಳಾಕತ್ತೀರಿ ನಮ್ಮ DC ಅವರು ಹೇಳಿದ ಮಾತ್ರ ಇದು 4 TMC ಹೋಯ್ತವ್ರ 4 8 ಆತ್ರಿ. 2 ಸಲ 3 ಸಲ ಬರಗಾಲದೊಳಗೆ ನೀರು ತುಂಬಿಲ್ಲ. 7 TMC. ಆ 7 TMC ಮೈನಸ್ ಹಿಡಿದ್ರೆ ಪ್ಲಸ್ ಹಿಡಿಬೇಕು.
ಮೈನಸ್ ಹಿಡಿಬೇಕು ನಾವು. ಈಗ ಜಾಸ್ತಿ ನೀರು ಬರೋದ್ರಿಂದ ಒಂದ್ಸಲ ಓವರ್ಫ್ಲೋ ಆಕೈತೆ, ಅದನ್ನೆಲ್ಲ ಹಿಡಿದು ಇಟ್ಕೊಳಕ್ ಆಗಂಗಿಲ್ಲ ನಮಗೆ. ಆ ದೃಷ್ಟಿಯಿಂದ ಮುಂದೆ ಬರುವಂಥ ಅಗ್ರಿಕಲ್ಚರ್ ನಮಗೆ ಹೆಂಗಂದ್ರೆ ನಿಮ್ಮ ಕಡೆನೇ ಯಾಕೆ ಬಂದೇವು ಅಂದ್ರೆ ನೀವು 4 ಜಿಲ್ಲೆ ಸಂಬಂಧ ಬರ್ತೀವಿ ನಾವು. ಬಿಜಾಪುರ, ಬಾಗಲಕೋಟ್, ಆಮೇಲೆ ಬೆಳಗಾವಿ ಜಿಲ್ಲೆ, 3 ಜಿಲ್ಲೆದಂತೆ ಅಗದಿ ಸಂಪೂರ್ಣ ನೀರಾವರಿ ವ್ಯವಸ್ಥೆ. ರೈತರು ಹೋಗಿ ಬೀದಿಗೆ ಹಾಕ್ತಾರೆ, ದನ ಕರ ಹಾಳಾಗ್ತಾರೆ ಮೊದಲಿಂದ. ನಾವು ಮನುಷ್ಯರು ಒಂದೊಂದ್ಸಲ ನೀವು ಮತ್ತೆ ಎಲ್ಲರೂ ನಮ್ಮ ಗಾಡಿ ಕೊಟ್ಟರೆ ಅಂದ್ರೆ ನಾವು ಹೋಗಿ ದಾನದಾಗ ಹೋಗಿ ಕುಡಿದು ಬರ್ತೀವಿ ಇಲ್ಲಿಂದ ಬೆಳಗಾವದಿಂದ. ಬಟ್ ದನಗಳನ್ನ ಎಲ್ಲಿ ಹೋಗೋದು ರೈತರು ನಾವು. ಆ ವಿಷಯದೊಳಗೆ ತಮ್ಮ ನಿಲುವನ್ನು ಮೊದಲು ಹೇಳ್ಬೇಕು. ನಿಮ್ಗೆ ಗೊತ್ತೈತೇವೋ ಇಲ್ಲೋ ಹೇಳ್ಬೇಕು ನಮಗೆ. ಎಲ್ಲ ಕೊಟ್ಟರೆ ಬಹಳ ಜನ ಕನ್ಫ್ಯೂಷನ್ ಭಾಳ ಐತೆ. ಆಮೇಲೆ ಸರ್ ಇನ್ನೊಂದು ಮಹತ್ವದ ಹೇಳಿಲ್ಲ, ಇವತ್ತಿಗೆ ಅದನ್ನ ಕಾಮಗಾರಿ ಸ್ಥಗಿತಗೊಳಿಸ್ಬೇಕು. ಇಲ್ಲಾಂದ್ರೆ ರೈತರಿಗೆ ಮತ್ತು ಅವ್ರಿಗೆ ಘರ್ಷಣೆ. JCB